ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋನ ಶುರು ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ನೀವು ಈಗಾಗಲೇ ತಮ್ಮನೇಲಲ್ಲಿ ನೋಡ್ಕೊಬಂದಿರೋ ಹಾಗೆ ನಿಂಬೆಹಣ್ಣಿನಿಂದ ನಮ್ಮ ಆರೋಗ್ಯಕ್ಕೆ ಆಗುವಂತಹ ಉಪಯೋಗಗಳು ಏನು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ಒಂದು ನಿಂಬೆಹಣ್ಣನ್ನು ಆರೋಗ್ಯದ ಸಂಜೀವಿನಿ ಎಂದು ಸಹ ಕರೆಯಲಾಗುತ್ತದೆ. ಈ ಒಂದು ನಿಂಬೆಹಣ್ಣು ನಮ್ಮ ದೈನಂದಿನ ಆಹಾರದಲ್ಲಿನ ರುಚಿಯನ್ನು ಸಹ ಹೆಚ್ಚಿಸಲು ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಅಲ್ವಾ ಸ್ನೇಹಿತರೆ. ಇನ್ನು ಈ ಒಂದು ನಿಂಬೆಹಣ್ಣಿನ ರುಚಿಯನ್ನು ನೋಡೋದಾದರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಇದು ಹುಳಿ ಹಾಗೂ ಒಗರಿನ ಅಂಶವನ್ನು ಅತಿ ಹೆಚ್ಚಾಗಿ ಹೊಂದಿದೆ. ಅಂದ ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ತಮ್ಮೆಲ್ಲರಲ್ಲಿ ನನ್ನ ಒಂದು ಮನವಿ ಏನು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಬಂದು ನಿಮಗೆ ತಲುಪುತ್ತೆ. ದಯಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ಒಂದು ನಿಂಬೆಹಣ್ಣನ್ನು ಬಿಸಿ ನೀರಿಗೆ ಹಿಂಡಿಕೊಂಡು ಕುಡಿಯುವುದರಿಂದ ಶ್ವಾಸಕೋಶದ ತೊಂದರೆಯೂ ಸಹ ಬರುವುದಿಲ್ಲ ಎಂಬುದು ಸಹ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಈ ಒಂದು ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶವು ನಮಗೆ ಅತಿ ಹೆಚ್ಚಿನದಾಗಿ ಸಿಗುತ್ತದೆ. ಕೇವಲ ವಿಟಮಿನ್ ಸಿ ಮಾತ್ರವಲ್ಲದೆ ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಹಾಗೆ ಕ್ಯಾಲ್ಸಿಯಂನಂತಹ ಅಂಶಗಳು ನಮಗೆ ಅತಿ ಹೆಚ್ಚಿನದಾಗಿ ದೊರೆಯುತ್ತದೆ. ನಿಂಬೆಹಣ್ಣಿನ ಸೇವನೆಯಿಂದ ನರನಾಡಿಗಳ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ. ನಾನು ಈಗಾಗಲೇ ಹೇಳಿರುವ ಹಾಗೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಇರುವುದರಿಂದ ಈ ಒಂದು ವಿಟಮಿನ್ ಸಿ ಅಂಶವು ಮೆದುಳಿನ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ. ಹಾಗೂ ನಿಂಬೆಹಣ್ಣನ್ನು ಬಿಸಿ ನೀರಿಗೆ ಸೇರಿಸಿ ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚಿನದಾಗಿ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಿಸುತ್ತದೆ. ಹೌದು ಸ್ನೇಹಿತರೆ, ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಏನಿದೆ ಆ ಒಂದು ಅಂಶವನ್ನು ಈ ಒಂದು ವಿಟಮಿನ್ ಸಿ ಇರುವ ನಿಂಬೆಹಣ್ಣು ನಿಯಂತ್ರಣ ಮಾಡುತ್ತದೆ. ನಿಂಬೆಹಣ್ಣಿನ ಸೇವನೆಯಿಂದ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಹಾಗೂ ಇದೆಲ್ಲವಕ್ಕಿಂತ ಮುಖ್ಯವಾದ ಅಂಶ ಏನಪ್ಪ ಅಂತ ಅಂದರೆ ವಿಟಮಿನ್ ಸಿ ಇರುವ ನಿಂಬೆಹಣ್ಣನ್ನು ಸೇವಿಸೋದ್ರಿಂದ ಕ್ಯಾನ್ಸರ್ ಅಂಶವನ್ನು ನಾಶಪಡಿಸುತ್ತದೆ. ಹೌದು, ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ ಉತ್ಪಾದನೆ ಮಾಡುವಂತಹ ಅಂಶವನ್ನು ಈ ಒಂದು ನಿಂಬೆಹಣ್ಣು ತಡೆಗಟ್ಟುತ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಆದ್ದರಿಂದ ಆದಷ್ಟು ನಿಮ್ಮ ದೈನಂದಿನ ಆಹಾರದಲ್ಲಿ ಸ್ವಲ್ಪನಾದರೂ ನಿಂಬೆಹಣ್ಣನ್ನು ಉಪಯೋಗಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ಒಂದು ನಿಂಬೆಹಣ್ಣಿನ ಸೇವನೆಯಿಂದ ಕಣ್ಣಿನ ಆರೋಗ್ಯವೂ ಸಹ ಹೆಚ್ಚುತ್ತದೆ. ನಿಂಬೆಹಣ್ಣಿನ ಸೇವನೆಯಿಂದ ಗರ್ಭಕೋಶದಲ್ಲಿನ ಗೆಡ್ಡೆಯ ಸಮಸ್ಯೆಯನ್ನು ಇದು ತಡೆಯುತ್ತದೆ. ಹಾಗೂ PCODಯ ಒಂದು ಸಮಸ್ಯೆಯನ್ನು ಸಹ ನಿಯಂತ್ರಿಸುತ್ತದೆ. ಹಾಗೂ ಈ ಒಂದು ನಿಂಬೆಹಣ್ಣನ್ನು ಸೇವಿಸೋದ್ರಿಂದ ಹಾರ್ಟ್ ಬ್ಲಾಕೇಜ್ ಹಾಗೂ ಮೆದುಳಿನಲ್ಲಿ ಬ್ಲಡ್ ಬ್ಲ್ಯಾಕ್ ಆಗುವುದನ್ನು ಸಹ ಈ ಒಂದು ನಿಂಬೆಹಣ್ಣು ತಡೆಯುತ್ತದೆ. ಕೇವಲ ಇದಿಷ್ಟೇ ಅಲ್ಲದೆ ಇನ್ನು ಅನೇಕ ರೀತಿಯ ಉಪಯೋಗಗಳು ಈ ಒಂದು ನಿಂಬೆಹಣ್ಣಿನಿಂದ ನಮ್ಮ ಆರೋಗ್ಯಕ್ಕೆ ಸಿಗುತ್ತದೆ. ಆ ಒಂದು ಕಾರಣಕ್ಕೋಸ್ಕರ ನೀವು ನಿಮ್ಮ ದೈನಂದಿನ ಆಹಾರದಲ್ಲಿ ಈ ಒಂದು ನಿಂಬೆಹಣ್ಣನ್ನು ಸಹ ಸೇರಿಸಿಕೊಂಡು ಸೇವನೆ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನಂತೂ ಅಂದ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಏನು ಮಾಡ್ತೀರಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ಇರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.